ಮತ್ ಯಾಕೆ ಮಗುನ್ ಕಂಡ್ರೆ ದ್ವೇಷ ಹತ್ರ ನಡ್ಕೊಳ್ತೀರಾ? ದ್ವೇಷ ಅಂತ ಅಲ್ಲ, ಅದೊಂಥರ ಮಕ್ಕಳು ಕಂಡ್ರೆ ನನಗೆ ಇಷ್ಟ ಇಲ್ಲ. ಅದೇ ಯಾಕೆ ನೀವು ಮನೆಯಲ್ಲಿ ಯಾವ್ದೋ ಮಗು ಓಡಿಸ್ಕೊಂಡ್ ಬರ್ತಿದೆ, ಕೊಲ್ಲಕ್ ಬರ್ತಿದೆ ಅಂತ ಹೇಳ್ತೀರಂತೆ? ಯಾಕೆ ನಿಮ್ಗೆ ಆತರ? ನಿಮ್ಗೆ ಭ್ರಮೆ ಏನಾರ ಕಾಡ್ತಿದ್ಯಾ? ಭ್ರಮೆ ಅಲ್ಲ ಡಾಕ್ಟರ್, ನಿಜವಾಗ್ಲೂ ಯಾವ್ದೋ ಒಂದ್ ಮಗು ಬರುತ್ತೆ. ಅಲ್ಲ, ಆ ಮಗು ಬರೋದ್ ನಿಜಾನೇ ಆಗಿದ್ರೆ ನಿಮಗ್ ಕಾಣಿಸೋ ಮಗು ಬೇರೆಯವ್ರಿಗೂ ಕಾಣಿಸ್ಬೇಕಲ್ವಾ? ಇದನ್ನೆಲ್ಲ ನೋಡಿದ್ರೆ ನೀವು ಭ್ರಮೇಲಿದ್ದೀರಾ ಅಂತ ಅರ್ಥ. ನೀವು ಮನ್ಸ್ ಬಿಚ್ಚಿ ಮಾತಾಡ್ತಿಲ್ಲ. ನೀವು ಮನ್ಸ್ ಬಿಚ್ಚಿ ಮಾತಾಡ್ದೇನೆ ನಮ್ಗೆ ಟ್ರೀಟ್ಮೆಂಟ್ ಕೊಡಕ್ ಆಗೋದು. ನಾನು ನಾರ್ಮಲ್ ಆಗೇ ಇದೀನಿ ಅಂದ್ಮೇಲೆ ನನ್ಗೆ ಯಾಕೆ ಟ್ರೀಟ್ಮೆಂಟು? ಮಣಿ ಕೂತ್ಕೋ ಪ್ಲೀಸ್. ಕರ್ಣವ್ರೆ, ಒಂದ್ ಕೆಲ್ಸ ಮಾಡೋಣ. ಇವ್ರ ಮೇಲ್ನೋಟಕ್ಕೆ ಸರಿಯಾಗಿದ್ದಾರೆ ಅನ್ಸಿದ್ರು ಇವರು ಮನ್ಸಲ್ಲಿ ಏನೋ ಕೊರಗ್ತಿದ್ದಾರೆ ಅನಿಸ್ತಿದೆ. ನಾವು ಮುಂದಿನ ಸಿಟ್ಟಿಂಗ್ ಅಲ್ಲಿ ಹಿಪ್ನೋಟಿಸಮ್ ಟ್ರೀಟ್ಮೆಂಟ್ ಕೊಡೋಣ. ಅದು ಯೂಸ್ ಆಗತ್ತಾ ಡಾಕ್ಟರ್? ಹೌದು. ಪೇಷಂಟ್ಗಳು ತಮ್ಮಲ್ಲಿರೋ ಸತ್ಯನ ಹೇಳದೆ ಮುಚ್ಚಿಟ್ಕೊಂಡಾಗ ನಾವು ಅವ್ರ ಬ್ರೈನ್ ನ ಸ್ಕ್ಯಾನ್ ಮಾಡ್ತೀವಿ. ಆಗ ಅವ್ರ ಮನ್ಸಲ್ಲಿರೋದನ್ನ ತಾವೇ ಎಲ್ಲೇ ಹೇಳ್ಕೊಳ್ತಾರೆ. ಇವ್ರಿಗೆ ಯಾರ ಮೇಲೆ ದ್ವೇಷ ಇದೆ, ಯಾರ ಮೇಲೆ ಪ್ರೀತಿ ಇದೆ, ಇವ್ರು ಯಾಕೆ ಈ ರೀತಿ ಆಡ್ತಿದ್ದಾರೆ ಅಂತ ಎಲ್ಲ ವಿಷಯ ಹೊರಗೆ ಬರುತ್ತೆ. ಅದೆಲ್ಲ ಗೊತ್ತಾದ್ಮೇಲೆ ನಮಗ್ ಟ್ರೀಟ್ಮೆಂಟ್ ಕೊಡಕ್ ಈಸಿ ಆಗುತ್ತೆ. ಅಂದ್ರೆ ನನಗೆ ಹಿಪ್ನೋಟೈಸ್ ಮಾಡಿಸ್ತಾರ? ಹಾಗೆ ಮಾಡಿದ್ರೆ ಸೇವಂತಿ ಮೇಲೆ ನನಗಿರೋ ದ್ವೇಷ, ಅವಳು ಮಗುನ ಕೊಲ್ಲಕ್ ಹೋಗಿದ್ದು ಎಲ್ಲನೂ ಆಚೆ ಬಂದ್ಬಿಡುತ್ತಾ? ಓಕೆ ಡಾಕ್ಟರ್, ಹಾಗೆ ಆಗಲಿ. ಥ್ಯಾಂಕ್ ಯು. ಇಟ್ಸ್ ಓಕೆ. ನಾವಿನ್ ಬರ್ತೀವಿ. ಸರಿ ಮಣಿ, ಹೊರಡೋಣವಾ? ಮುಗೀತಾ ನಿಮ್ಮ ಸರಸ ಸಲಾಪ ಎಲ್ಲ? ನನಗೆ ಯಾಕಮ್ಮ ಕೊಡ್ತೀಯ ಸ್ವೀಟ್ನ? ನಿನ್ ಲವರ್ ಕೊಟ್ಟಾಯ್ತಲ್ಲ, ಅಷ್ಟು ಸಾಕ್ಬಿಡು. ನಿಜ ಹೇಳು, ಈ ಸೀರೆ ನೀನೇ ತಗೊಂಡಿದ್ದ ಅಥವಾ? ಈ ಸೇವಂತಿ ಯಾಕಿಷ್ಟೊಂದು ಕಠೋರವಾಗಿ ನಡ್ಕೋತಾ ಇದ್ದಾಳೆ? ಅವಳಿಗೆ ಯಾಕೆ ಅನುಮಾನ ಅನ್ನೋದು ಶುರುವಾಯ್ತು? ದೊಡ್ಡವರು ಹೇಳ್ತಾ ಇರ್ತಾರೆ, ಅನುಮಾನ ಅನ್ನೋದು ದೊಡ್ಡ ರೋಗ ಇದ್ದ ಹಾಗೆ, ಅದು ಒಂದು ಸಲ ಬಂತು ಅಂದ್ರೆ ಅಷ್ಟು ಸುಲಭವಾಗಿ ಹೋಗಲ್ಲ ಅಂತ. ಅದು ನಿಜ ಅಂತ ನನಗೆ ಈಗ ಅನುಭವಕ್ಕೆ ಬರ್ತಾ ಇದೆ. ಇರ್ಲಿ ಬಿಡು, ಇದೆಲ್ಲ ಎಲ್ಲಿವರೆಗೂ? ಕೋರ್ಟಲ್ಲಿ ನಾನು ನಿರಪರಾಧಿ ಅಂತ ಪ್ರೂವ್ ಮಾಡ್ಕೊಳ್ಳೋವರೆಗೂ. ನಾಳೆ ಎಲ್ಲ ಆಗೋಗುತ್ತಲ್ಲ. ಆದ್ರೂ ಏನೋ ಒಂಥರ ಅನ್ನಿಸ್ತಾ ಇದೆ. ನಾನು ನಿರಪರಾಧಿ ಅಂತ ಪ್ರೂವ್ ಮಾಡ್ಕೊಳ್ಳೋದಕ್ಕೆ ಸಾಕ್ಷಿ ಇದ್ರೂನು ಏನೋ ಒಂಥರ ಭಯ ಆಗ್ತಾ ಇದೆ. ಮನಸ್ಸಲ್ಲಿ ಯಾವುದೋ ಮೂಲೆಯಲ್ಲಿ ಏನೋ ಅನಾಹುತ ಆಗುತ್ತೇನೋ ಅನ್ನೋ ತರ ಫೀಲ್ ಆಗ್ತಾ ಇದೆ. ನಾನು ಯಾವ ಕೇಸ್ ವಾದ ಮಾಡ್ಬೇಕಾದ್ರೂ ಹೀಗೆಲ್ಲ ಆಗ್ತಿರ್ಲಿಲ್ಲ. ನನಗೆ ಹೀಗೆ ಅನ್ನಿಸ್ತಾ ಇದೆ ಅಂದ್ರೆ ನಾಳೆ ಏನಾದ್ರೂ ವ್ಯತ್ಯಾಸ ಆಗೋ ಸಾಧ್ಯತೆ ಇದೆಯಾ? ಆ ಜೆಪಿನ ಅಷ್ಟು ಸುಲಭವಾಗಿ ನಂಬೋಕ್ಕಾಗಲ್ಲ. ಅವನು ಕೇಸ್ ತಗೊಂಡ ಅಂದ್ರೆ ಅದಕ್ಕೆ ನ್ಯಾಯ ಒದಗಿಸ್ಬೇಕು ಅನ್ನೋದಕ್ಕಿಂತ ತಾನು ಗೆಲ್ಲಬೇಕು, ತಾನು ಉಳಿಬೇಕು ಅನ್ನೋದಷ್ಟೇ ಅವನ ತಲೆಯಲ್ಲಿರುತ್ತೆ. ಅದಕ್ಕೋಸ್ಕರ ಅವನು ಏನ್ ಬೇಕಾದ್ರೂ ಮಾಡ್ತಾನೆ. ನಾನಂತೂ ಸ್ವಲ್ಪ ಹುಷಾರಾಗಿ ವಾದ ಮಾಡಬೇಕು. ಅವನು ಕೆಲವು ಪ್ರಶ್ನೆಗಳಿಗೆ ಹೇಗೆ ವಾದ ಮಾಡಬೇಕು ಅಂತ ಅದಕ್ಕೆಲ್ಲ ಸ್ವಲ್ಪ ಮುಂಚೆನೆ ರೆಡಿ ಆಗಬೇಕು. ಈಗಲೇ ಕೆಲವು ಪಾಯಿಂಟ್ಸ್ನೆಲ್ಲ ನೋಟ್ ಮಾಡ್ಕೊಂಡ್ಬಿಟ್ರೆ ಒಳ್ಳೇದು. ಯಪ್ಪ,
ಈ ಜ್ವರ ಕೆಮ್ಮು ನೆಗಡಿಗೆ ಮಾತ್ರೆ ಟಾನಿಕ್ ತಗೊಂಡ್ಬಿಟ್ರೆ ತೊಟ್ಲಲ್ಲಿ ಹಾಕಿ ತೂಗದಾಗತ್ತೆ. ನನಗಂತೂ ತುಂಬಾ ನಿದ್ದೆ ಬರ್ತಿದೆ. ಆಗ್ತಿಲ್ಲ. ಈ ಲ್ಯಾಪ್ಟಾಪ್ ನೋಡಿದ್ರೆ ತಲೆನೋವು ಬರ್ತಿದೆ. ಸ್ವಲ್ಪ ಹೊತ್ತು ಮಲ್ಕೊಂಡ್ಬಿಡ್ತೀನಿ. ಅಶ್ವಿನ್, ಇದೇನು ಇದು? ಬರೀ ಕೇಕ್ ಇದೆ, ಕ್ಯಾಂಡಲೇ ಇಲ್ಲ. ಕ್ಯಾಂಡಲ್ ನನ್ನ ಹತ್ರ ಇದೆ. ವಾವ್, ಡೆಕೋರೇಷನ್ ಎಲ್ಲ ಸೂಪರ್ ಆಗಿದೆ ಅಲ್ವಾ? ಮೀರಾ ಇದನ್ನ ನೋಡಿದ್ರೆ ಖಂಡಿತ ಇಂಪ್ರೆಸ್ ಆಗ್ತಾಳೆ. ಎಸ್, ಅವಳಿಗೆ ಇಂಪ್ರೆಸ್ ಆಗ್ಬೇಕು ಅಂತ ತಾನೇ ನಾವು ಇಷ್ಟೊಂದೆಲ್ಲ ಕಷ್ಟಪಡ್ತಿರೋದು. ಅವಳಿಗೆ ಈಗಲೇ ಅನ್ಸ್ಬಿಡ್ಬೇಕು, ಈ ಮನೆಗೆ ಸೊಸೆ ಆಗಿ ಬಂದ್ರೆ ಇವರೆಲ್ಲ ನನಗೆ ತುಂಬಾ ಚೆನ್ನಾಗಿ ನೋಡ್ಕೋತಾರೆ ಅಂತ. ಅಶ್ವಿನ್, ಅದೇನೋ ಸರಿ ಕಣೋ, ಆದ್ರೆ ನಿಮ್ಮ ಅಜ್ಜಿ ಬಂದ್ಬಿಟ್ರೆ ಏನೋ ಮಾಡೋದು? ನೀನೇ ನಮ್ಮ ಅಜ್ಜಿ ಬಗ್ಗೆ ತಲೆ ಕೆಡ್ಸ್ಕೊತಿದ್ಯಾ ಈಗ? ಇದೇನೋ ಅಜ್ಜಿದ್ ಮಾತ್ರ ಮನೆನಾ? ನಮ್ದೇನ್ ಮನೆ ಅಲ್ವಾ? ಅಲ್ಲ, ಈ ಮನೇಲಿ ನಮಗೆ ಫ್ರೀಡಮೇ ಇಲ್ವಾ? ಅದು ಹಾಗಲ್ಲ ಕಣೋ, ನೀನ್ ನಿಮ್ಮ ಅಜ್ಜಿನ ದಬಾಯಿಸ್ದಂಗೆ ನಾನು ಅವ್ರನ್ನ ದಬಾಯಿಸೋದಕ್ಕಾಗಲ್ಲ. ನಾವೆಲ್ಲ ಸೇರ್ಕೊಂಡು ಮೀರಾ ಬರ್ತಡೇನ ಸೆಲೆಬ್ರೇಟ್ ಮಾಡ್ತಾ ಇದೀವಿ ಅಂತ ಗೊತ್ತಾದ್ರೆ ಮುಗಿದ್ ಕತೆ. ನಮ್ಮನ್ ಚೆನ್ನಾಗಿ ಬೈತಾರೆ. ಅದು ಅಲ್ದೆ ಸೇವಂತಿ ಮತ್ತೆ ಅರ್ಜುನ್ ಮಧ್ಯೆ ಜಗಳ ಆಗೋದಕ್ಕೆ ಮೀರಾನೇ ಕಾರಣ ಅನ್ನೋ ಕೋಪ ಅವ್ರಿಗಿದೆ. ಇನ್ನು ನಾವು ಸೆಲೆಬ್ರೇಟ್ ಮಾಡ್ತಾ ಇದೀವಿ, ಮೀರಾ ಬರ್ತಡೇನ ಅಂದ್ರೆ ಸುಮ್ನೆ ಇರ್ತಾರಾ? ಅತ್ತೆ, ನೀವು ಟೆನ್ಷನ್ ಮಾಡ್ಕೋಬೇಡಿ. ಇವತ್ತು ತಲೆ ಮೇಲೆ ತಲೆ ಬಿದ್ರು ಅಜ್ಜಿ ರೂಮಿಂದ 1 ಅವರ್ ಆಚೆ ಬರ್ದಿರೋ ತರ ನಾನು ಪ್ಲಾನ್ ಮಾಡಿದ್ದೀನಿ. ಹೌದಾ ಪೂಜಾ, ಅಂತದ್ ಏನ್ ಮಾಡ್ ಬಂದಿದ್ಯಾ? ನಂಗೆ ಮುಂಚೆನೆ ಗೊತ್ತಿತ್ತು ನಾವೆಲ್ಲ ಖುಷಿಯಾಗಿ ಅರೇಂಜ್ ಮಾಡ್ತೀವಿ, ಅಜ್ಜಿ ಬಂದು ಅದನ್ನ ಹಾಳು ಮಾಡ್ತಾರೆ ಅಂತ. ಅದಕ್ಕೆ ಅಜ್ಜಿನ ನೈಸ್ ಮಾಡಿ ರೂಮಲ್ಲಿ ಕೂರಿಸಿ ಅವ್ರ ಮೊಬೈಲ್ ಅಲ್ಲಿ ಭಗವತ್ ಪುರಾಣನ ಲೌಡ್ ಸ್ಪೀಕರ್ ಅಲ್ಲಿ ಹಾಕಿ ಕೊಟ್ಟು ಬಂದಿದ್ದೀನಿ. ಅವ್ರು ಅದನ್ನ ತಲೆ ಆಡ್ಸ್ಕೊಂಡು ಕೇಳ್ತಾ ಇದಾರೆ. ಇನ್ 1 ಗಂಟೆಲಿ ಅವ್ರು ಯಾವ್ದೇ ಕಾರಣಕ್ಕೂ ಆಚೆ ಬರಲ್ಲ. ಅಷ್ಟ್ರಲ್ಲಿ ನಾವು ಕೇಕ್ ಕಟ್ ಮಾಡಿಸ್ಬಿಡೋಣ. ಪೂಜಾ, ಸೂಪರ್. ನಿನ್ ತಲೆ ಅಂದ್ರೆ ತಲೆ. ನಮ್ಮ ಅತ್ತೆಗೆ ಈ ಭಗವದ್ಗೀತೆ, ಪುರಾಣ, ರಾಮಾಯಣ, ಮಹಾಭಾರತ ಅಂದ್ರೆ ತುಂಬಾ ಇಷ್ಟ. ಇನ್ನ ಅವರಿಂದ ನಮ್ಗೇನು ತೊಂದರೆ ಆಗಲ್ಲ ಬಿಡು.